ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ವೆರೈಟಿ ತರಕಾರಿ ಬೇಳೆ ಸಾಂಬಾರು ಮಾಡಿರಬೇಕು. ಆದರೆ ನಾನು ಮಾಡಿರೋ ಥರ ಮಾಡಿ ತಿಂದರೆ ಪದೇ ಪದೇ ಅದೇ ಥರ ಮಾಡ್ಕೊಂಡು ತಿಂತಾ ಇದ್ದೀರಾ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ರುಚಿಯಾಗಿ, ತುಂಬ ಕಮ್ಮಿ ಸಮಯದಲ್ಲಿ ಈ ಸಾಂಬಾರು ಮಾಡ್ಕೋಬೋದು. ಈ ಸಾಂಬಾರನ್ನ ಮಾಡಿ ನಾವು ಮುದ್ದೆ ಜೊತೆ ತಿನ್ಕೋಬೋದು, ರೊಟ್ಟಿ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆನೂ ತಿನ್ಕೋಬೋದು. ಅಷ್ಟು ಟೇಸ್ಟಿಯಾಗಿ, ರುಚಿಯಾಗಿ, ಹೆಲ್ದಿ ಸಾಂಬಾರು ರೆಡಿಯಾಗುತ್ತೆ. ಬನ್ನಿ ನೋಡೋಣ ಇದನ್ನು ಯಾವ ಥರ ಮಾಡಬೇಕಂತ. ಬದನೆಕಾಯಿನ ಕಟ್ ಮಾಡಿ, ನಾನು ಒಂದು ಟಿಪ್ ಹೇಳ್ತೀನಿ ನಿಮಗೆ. ಬದನೆಕಾಯಿ ಕಟ್ ಮಾಡಿ ಇಡ್ತೀವಲ್ಲ, ಆವಾಗ ಉಪ್ಪು ನೀರಲ್ಲಿ ಹಾಕಿ ಕಟ್ ಮಾಡಿ ಇಟ್ಟರೆ ಅದು ಬ್ಲ್ಯಾಕ್ ಆಗಲ್ಲ, ಕಹಿ ಬರಲ್ಲ. ಆಮೇಲೆ ಇಲ್ಲಿ ಬೇಳೆ, ಹೆಸರು ಬೇಳೆ, ಆಮೇಲೆ ಮೈಸೂರು ಬೇಳೆ ತೊಗೊಂಡಿದ್ದೀನಿ, ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಈ 3 ಬೇಳೆ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಆಗುತ್ತೆ. ಅದಕ್ಕೆ ಎಲ್ಲ ಹೆರ್ಚ್ಕೊಂಡಿರೋ ತರಕಾರಿನ ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಬದನೆಕಾಯಿ ಇದೆ, ಬೀನ್ಸ್ ಇದೆ, ಟೊಮಾಟೊ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ, ಉಪ್ಪು, ಅರಿಶಿನ ಹಾಕಿ ಕೂಗಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಾಡಿ ಇದಕ್ಕೆ ಮೇನ್ ಒಗ್ಗರಣೆಗೆ ಏನೇನು ಹಾಕಿ ಒಗ್ಗರಣೆ ಮಾಡಬೇಕಂತ ತೋರಿಸ್ತೀನಿ. ಇದರ ರುಚಿ ಒಗ್ಗರಣೆಗೆ ಬರುತ್ತೆ. ಒಗ್ಗರಣೆ ಮಾಡಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಅದಕ್ಕೆ ನಾನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ, ಜೀರಿಗೆನ ಹಾಕ್ಕೋಬೇಕು. ಆಮೇಲೆ ಒಣ ಮೆಣಸಿನ್ಕಾಯಿ, ಆಮೇಲೆ ಕುಟ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆಗಬೇಕು. ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೋಬೇಕು. ಈ ಈರುಳ್ಳಿ ಹಾಕಿ ಇದಕ್ಕೆ ಮೇನ್ ಏನು ಹಾಕಬೇಕಂದ್ರೆ ಹಿಂಗೆ ಇದಕ್ಕೆ ತುಂಬ ಟೇಸ್ಟಿ ಸಾಂಬಾರು ರೆಡಿ ಆಗುತ್ತೆ. ಹೋಟೆಲಲ್ಲಿ ಟೇಸ್ಟ್ ಬರುತ್ತಲ್ಲ, ಆ ಥರ ಇದಕ್ಕೆ ಹಿಂಗೆ ಹಾಕಿದ್ರೆ ತುಂಬ ಟೇಸ್ಟಿ ಈ ಸಾಂಬಾರು ರೆಡಿ ಆಗುತ್ತೆ. ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇದಕ್ಕೆ ಸಾಂಬಾರು ಮಸಾಲ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಒಗ್ಗರಣೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಜೊತೆ ಕೂಗಿಸುವಾಗ ಸ್ವಲ್ಪ ನಾನು ರೆಡ್ ಚಿಲ್ಲಿ ಪೌಡ್ರನ್ನೂ ಹಾಕಿದ್ದೆ. ನಾನು ಅದನ್ನು ಹಾಕಿ ಕೂಗಿಸ್ಕೊಂಡಿದ್ದೆ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೇಳೆ ಸಾಂಬಾರಲ್ಲಿ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಯಾವ ಥರ ಅನ್ನಿಸ್ತು, ನಿಮ್ಮ ಮನೇಲಿ ಚೆನ್ನಾಗಾಗಿತ್ತೋ ಇಲ್ವೋ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜ್ನ ಲೈಕ್, ಕಮೆಂಟ್ ಮಾಡಿ ಯಾವ ಥರ ಅನ್ನಿಸ್ತು ಈ ರೆಸಿಪಿ ಅಂತ ನನಗೆ ತಿಳಿಸಿ. ಎದ್ರ ಜೊತೆ ಏನಾದ್ರು ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆ ತಿನ್ಕೋಬೋದು. ಥ್ಯಾಂಕ್ ಯು, ಬಾಯ್.